ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, FII's ನೆಟ್ ಸೆಲ್ಲಿಂಗ್ ಆಫ್ ₹20,000 crores ಇನ್ ನವಂಬರ್. ಇಲ್ಲಿವರೆಗೆ ನವಂಬರಲ್ಲಿ FIIs 20,000 ಕೋಟಿ ವರ್ತ್ ಶೇರ್ಸನ್ನು ಆಲ್ರೆಡಿ ಸೇಲ್ ಮಾಡಿದ್ದಾರೆ. ಹಾಗೂ ಮೇನ್ ರೀಸನ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಡೊಮೆಸ್ಟಿಕ್ ಸ್ಟಾಕ್ಸ್ ವ್ಯಾಲ್ಯೂಯೇಷನ್ಸ್ ಇನ್ನೂ ಹೈಯರ್ ಲೆವೆಲಲ್ಲಿದೆ ಕಂಪೇರ್ ಟು ಅದರ್ ಕಂಟ್ರೀಸು, ಎಸ್ಪೆಷಲಿ ಚೈನಾ. ಹಾಗೂ 2024 ಎಂಟೈರ್ ಇಯರಿಗೆ ನೋಡಿದ್ರು ಈಗ ಅವರು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 13,400 crores ಅಪ್ರಾಕ್ಸಿಮೇಟ್ಲಿ ನೆಟ್ ಸೇಲ್ಸ್ ಆಗಿದೆ. ಸ್ಟಾರ್ಟಿಂಗ್ ಪೀರಿಯಡ್ ಆಫ್ ಇಯರಲ್ಲಿ ಅವರು ಪರ್ಚೇಸ್ ಮಾಡ್ತಾ ಇದ್ರು. FIIs ನೆಟ್ ವಿಡ್ರಾಲು ಅಪ್ರಾಕ್ಸಿಮೇಟ್ ಆಗಿ ಅಕ್ಟೋಬರಲ್ಲಿ 94,000 crores, ಹಾಗೂ ಅದು ವರ್ಸ್ಟ್ ಮಂತ್ಲಿ ಔಟ್ಫ್ಲೋ ಆಗಿತ್ತು. ಇದ್ರ ಮುಂಚೆ ಮಾರ್ಚ್ 2020 FIIs 61,973 crores ನೆಟ್ ಸೆಲ್ಲಿಂಗ್ ಮಾಡಿದ್ರು ಅವಾಗ. ನ್ಯೂಸ್ ನಂಬರ್ 2, ಜೆಫ್ರೀಸ್ ಎಕ್ಸ್ಪೆಕ್ಟ್ಸ್ ಲೋ ಗ್ರೋತ್ ಇನ್ ಪ್ರಾಫಿಟ್ಸ್. ಬ್ರೋಕರೇಜ್ ಕಂಪ್ನಿ ಜೆಫ್ರೀಸ್ ಅವರು ಹೇಳಿದ್ದಾರೆ, ಅವರ ಕ್ಲೈಂಟ್ಸಿಗೆ ಒಂದು ರಿಪೋರ್ಟ್ ಅಥವಾ ನೋಟ್ ಅಂತ ಬರೆದು ಕಳಿಸಿದ್ದಾರೆ. ಅದರಲ್ಲಿ ಹೇಳಿದ್ದಾರೆ 2024-25 ಫೈನಾನ್ಷಿಯಲ್ ಇಯರಿಗೆ ನಿಫ್ಟಿ 50 ಕಂಪ್ನೀಸ್ ಪ್ರಾಫಿಟ್ಸು ಎಲ್ಲನೂ ಗ್ರೋತ್ ತುಂಬ ಕಮ್ಮಿ ಇರುತ್ತೆ. ಹಾಗೂ ಎಷ್ಟೋ ಕಂಪ್ನೀಸದು ಒಂದು ಏನು ಕ್ವಾರ್ಟರ್ಲಿ ಎಸ್ಟಿಮೇಟ್ಸ್ ಇತ್ತು ಅದೆಲ್ಲ ಕಮ್ಮಿ ಮಾಡಿಕೊಂಡಿದ್ದಾರೆ. ಇದು ಬಿಗ್ಗೆಸ್ಟ್ ಡೌನ್ಗ್ರೇಡ್ ಸಿನ್ಸ್ 2020. ಜೆಫ್ರೀಸ್ ಪ್ರಕಾರ ನಿಫ್ಟಿ 50 ಕಂಪ್ನೀಸ್ ಗ್ರೋತು ಈ ಫೈನಾನ್ಷಿಯಲ್ ಇಯರಲ್ಲಿ ಬರೀ 10% ಆಗುತ್ತೆ. ಇದು ಹೇಳ್ತಾ ಇರೋದು ಅವರ ಪ್ರಾಫಿಟ್ ಗ್ರೋತ್. ಹಾಗೂ ಕನ್ಸಂಪ್ಷನ್ ಇನ್ ಆಟೋಮೋಟಿವ್ ಆ್ಯಂಡ್ FMCG ಸೆಕ್ಟರ್ ಕಮ್ಮಿ ಆಗಿದೆ ಅಂತ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಷ್ಟೋ ಕಂಪ್ನೀಸದು. ಸೊ ಇದಕ್ಕೋಸ್ಕರನೇ ಅರ್ಬನ್ ಒಂದು ಏನು ಡಿಮಾಂಡ್ ಇದೆ ಅದೆಲ್ಲ ಕಮ್ಮಿಯಾಗಿ ಈಗ ರೂರಲಲ್ಲಿ ಮಾತ್ರ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಓವರಾಲ್ ಸೇಲ್ಸಲ್ಲಿ. ನ್ಯೂಸ್ ನಂಬರ್ 3, ತಾಜ್ ಪ್ಲಾನ್ಸ್ 120 ಹೋಟೆಲ್ಸ್ ಇನ್ ಫ್ಯೂ ಇಯರ್ಸ್. ತಾಜ್ ಕಂಪ್ನಿಯವರು ಇಂಡಿಯನ್ ಹೋಟೆಲ್ಸ್ ಅಂತ ಆ ಕಂಪ್ನಿ ಹೆಸರಲ್ಲಿ ಅವರು ಹೋಟೆಲ್ಸ್ ರನ್ ಮಾಡ್ತಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಇನ್ನೂ 120 ಹೋಟೆಲನ್ನು ಓಪನ್ ಮಾಡ್ತಾರೆ ಇನ್ನೊಂದು ಕೆಲವು ವರ್ಷದಲ್ಲಿ. ಇದು ಮೇನ್ಲಿ ಪ್ರೀಮಿಯಂ ಹಾಗೂ ಮಿಡ್ ರೇಂಜ್ ಹೋಟೆಲ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಒನ್ ಇನ್ ಜರ್ಮನಿ ನೆಕ್ಸ್ಟ್ ಇಯರ್ ಓಪನ್ ಮಾಡ್ತಾರೆ. ನೆಕ್ಸ್ಟ್ ಇಯರು 2025 30 ಹೊಸ ಹೋಟೆಲ್ಸ್ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ 2026 35 ಹೋಟೆಲ್ ಓಪನ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಹೋಟೆಲ್ಸು ಅವರು ವೆಡ್ಡಿಂಗ್ಸ್ ಮೇಲೆ ಅಥವಾ ಮದುವೆಗಳ ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದರೆ ಆವಾಗ ಸುಮಾರು ಬುಕ್ಕಿಂಗ್ಸ್ ಬರುತ್ತೆ, ರೂಮ್ಸಿಗೂ ಬುಕ್ಕಿಂಗ್ ಇರುತ್ತೆ, ಮತ್ತು ಆ ವೆನ್ಯೂಗೂ ಬುಕ್ಕಿಂಗ್ ಇರುತ್ತೆ ಮದುವೆ ಮಾಡೋದಕ್ಕೆ. ತಾಜದು ರೆವಿನ್ಯೂಸಲ್ಲಿ 25% ವೆಡ್ಡಿಂಗ್ಸಿಂದನೇ ಬರುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಆ್ಯಪಲ್ ಇಂಡಿಯಾ ಅವರ ಫಸ್ಟ್ ಸಬ್ಸಿಡರಿ ಕಂಪ್ನಿ ಇಂಡಿಯಾಲಿ ಓಪನ್ ಮಾಡಿದ್ದಾರೆ. ಅದು R&D ಒಂದು ಆಪರೇಷನ್ಸ್ ಮಾಡುತ್ತೆ ಇಲ್ಲಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು. ಆ ಕಂಪ್ನಿ ಹೆಸರು ಆ್ಯಪಲ್ ಆಪರೇಷನ್ಸ್ ಇಂಡಿಯಾ ಅಂತ ಕರೀತಾರೆ. ಹಾಗೂ ಇದು ಫಸ್ಟ್ ಟೈಮು ಆ್ಯಪಲ್ ಕಂಪ್ನಿಯವರು ಡೈರೆಕ್ಟ್ ಸಬ್ಸಿಡರಿ ಇಂಡಿಯಾದಲ್ಲಿ ಅವರು ಸೆಟಪ್ ಮಾಡಿದ್ದು. ಆಟೋಮೊಬೈಲ್ ಕಂಪ್ನೀಸದು ಬಿಸ್ನೆಸ್ಸು ರೂರಲ್ ಏರಿಯಾಸಲ್ಲಿ ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆ ಕಂಪೇರ್ ಟು ಅರ್ಬನ್ ಏರಿಯಾಸ್. ಮಾರುತಿ ಸುಜುಕಿ, ಟಾಟಾ ಮೋಟರ್ಸ್ ಹಾಗೂ ಹ್ಯುಂದಾಯ್ ಇಂಡಿಯಾದು ರೂರಲ್ ಏನು ಬಿಸ್ನೆಸ್ ಗ್ರೋತ್ ಇತ್ತು ಅದು ಜಾಸ್ತಿ ಇದೆ ಕಂಪೇರ್ ಟು ಅರ್ಬನ್ ಗ್ರೋತು ಸೆಪ್ಟೆಂಬರ್ 2024 ಕ್ವಾರ್ಟರಲ್ಲಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.